ಹೊಸಬೈಯಪ್ಪನಹಳ್ಳಿ ಶ್ರೀರಾಮ ಮಂದಿರ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ಇಂದು ಶ್ರೀರಾಮನವಮಿ ಹಬ್ಬದ ದಿನದಂದು ಶಿವಲಿಂಗ ಹಾಗೂ ನಂದಿ ಪ್ರತಿಷ್ಠಾಪನೆ ನೆರವೇರಿತು. ಶ್ರೀರಾಮನವಮಿ ಪ್ರಯುಕ್ತ ಮುಂಜಾನೆಯಿಂದ ಗಂಗಾ ಪೂಜೆ, ಗಣಪತಿ ಪೂಜೆ ಹಾಗೂ ಪುಣ್ಯವಚನ ಕಳಸ ಸ್ಥಾಪನೆ ಹಾಗೂ ಮಹಾಗಣಪತಿ ಹೋಮ ಪೂಜಾ ಕಾರ್ಯಕ್ರಮ ನೆರವೇರಿತು. ಈ ಕಾರ್ಯಕ್ರಮದಲ್ಲಿ ಹೊಸಬೈಯಪ್ಪನಹಳ್ಳಿ ಸದ್ಭಕ್ತರು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು. ಕಾರ್ಯಕ್ರಮದ ವಿಚಾರವಾಗಿ ಶ್ರೀರಾಮ ಮಂದಿರ ಸೇವಾ ಸಮಿತಿ ಟ್ರಸ್ಟ್ ಅಧ್ಯಕ್ಷರಾದ ಬೈಯಪ್ಪನಹಳ್ಳಿ ರಮೇಶ್ ರವರು ಸುದ್ದಿಗಾರರೊಂದಿಗೆ ಮಾತನಾಡಿ, ಶ್ರೀರಾಮನವಮಿ ಹಬ್ಬದ ದಿನದಂದು ವಿಶೇಷವಾಗಿ ಲಿಂಗ ಪ್ರತಿಷ್ಠಾಪನೆ ಮಾಡಲಾಗಿದೆ. ಈ ದೇವಸ್ಥಾನವು ಅತ್ಯಂತ ಹೊಂದಿದೆ ಎಂದು ನುಡಿದರು. ಮೊದಲನೇದಾಗಿ ರಾಜ್ಯದ ಎಲ್ಲ ಜನತೆಗೂ ಕೂಡ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಇದು ಬೈಪ್ನಲ್ಲಿ ಬಡಾವಣೆಯಲ್ಲಿ ಶ್ರೀರಾಮ ಮಂದಿರ ಸುಮಾರು 6 ದಶಕದ ಕಾಲ ಈ ಒಂದು ದೇವಸ್ಥಾನ ಇದೆ. 60 ವರ್ಷಕ್ಕಿಂತ ಹೆಚ್ಚು, ಅಂದರೆ ನಾವೆಲ್ಲ ಹುಟ್ಟೇ ಇಲ್ಲ ಅವಾಗಿಂದ ಕೂಡ ಈ ಒಂದು ದೇವಸ್ಥಾನ ಬಹಳ ಒಂದು ಯಶಸ್ವಿಯಾಗಿ ಮತ್ತು ಬಹಳ ಒಂದು ಪವರ್ಫುಲ್ ಆಗಿ ಈ ಒಂದು ದೇವಸ್ಥಾನ ನಡ್ಕೊಂಡು ಬರ್ತಾ ಇದೆ. ಇವತ್ತು ವಿಶೇಷವಾಗಿ ಶ್ರೀರಾಮ ದಿವಸ ಈ ಒಂದು ದೇವಸ್ಥಾನದಲ್ಲಿ ಶ್ರೀ ರಾಮೇಶ್ವರ ಲಿಂಗ ಪ್ರತಿಷ್ಠಾಪನೆ ಮತ್ತು ವಿದ್ಯಾ ಗಣಪತಿ, ನಂದಿ ಮತ್ತು ಉಮಾಮಹೇಶ್ವರ, ಅದೇ ರೀತಿಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ, ಭಕ್ತ ಆಂಜನೇಯ, ವೆಂಕಟರಮಣ ಸ್ವಾಮಿ ಮತ್ತು ಗಜಲಕ್ಷ್ಮಿ ಇಷ್ಟು ದೇವತೆಗಳು ಕೂಡ ಇವತ್ತು ಪ್ರತಿಷ್ಠಾಪನೆ ಆಗ್ತಾ ಇದೆ. ಇದು ರಾಮರ ದೇವಸ್ಥಾನದಲ್ಲಿ ಶಿವಲಿಂಗ ಅಂದ್ರೆ ರಾಮೇಶ್ವರ ಪ್ರತಿಷ್ಠಾಪನೆ ಬಹಳ ವಿಶೇಷವಾಗಿ ಆಗ್ತಾ ಇದೆ. ಬಹಳ ಇಲ್ಲಿ ಅಕ್ಕಪಕ್ಕ ಇರೋ ಗ್ರಾಮದಿಂದ ಎಲ್ಲಾ ಗ್ರಾಮದಿಂದ ಕೂಡ ಈ ದೇವಸ್ಥಾನಕ್ಕೆ ಬರ್ತಾ ಇರ್ತಾರೆ. ಬಹಳ ಒಂದು ವಿಶೇಷವಾದ ದೇವಸ್ಥಾನ. ಎಲ್ಲರೂ ಕೂಡ ಇಲ್ಲಿ ಏನೇ ಬೇಡ್ಕೊಂಡು ಹೋದ್ರು ಕೂಡ ನಡೆಯುತ್ತೆ ಅಂತ ಒಂದು ವಿಶೇಷವಾದ ದೇವಸ್ಥಾನ. ಕಮಿಟಿಯವರು ಎಲ್ಲರೂ ಕೂಡ ಸೇರ್ಕೊಂಡು ಈ ಒಂದು ಇವತ್ತಿನ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆಸಿದ್ದೀವಿ. ಗ್ರಾಮಸ್ಥರು ಒಂದು ಸಲಹೆ ಮತ್ತು ಅವರ ಒಂದು ಸಪೋರ್ಟ್ ಇಂದ ಎಲ್ಲರೂ ಕೂಡ ಮತ್ತೊಮ್ಮೆ ನಾವು ಈ ಒಂದು ಶ್ರೀರಾಮನವಮಿ ಶುಭಾಶಯಗಳು ಹೇಳಕ್ಕೆ ಇಚ್ಛೆ. ಮುಂಜಾನೆಯಿಂದ ಪ್ರತಿಷ್ಠಾಪನೆ ಆಯ್ತು, ಇನ್ನು ಸಂಜೆವರೆಗೂ ಏನೆಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಸರ್? ಅನುದಾನ ಏನಾದ್ರು ಈಗಾಗಲೇ ನಿನ್ನೆ ಸಾಯಂಕಾಲದಿಂದ ಒಂದು ಕಾರ್ಯಕ್ರಮಗಳು ಶುರು ಆಯ್ತು. ಸುಮಾರು ಹೋಮಗಳು ಆಯ್ತು. ಇವತ್ತು ಬೆಳಗ್ಗೆ ಕೂಡ ಹೋಮ ಆಯ್ತು ಮತ್ತು ಇವಾಗ ಅಭಿಷೇಕ ಎಲ್ಲ ಆಗಿ ಅಲಂಕಾರ ಆಗ್ತಾ ಇದೆ. ಆದ್ಮೇಲೆ ಅನ್ನದಾನ ಕಾರ್ಯಕ್ರಮ ಇದೆ ಮತ್ತು ಸಂಜೆ ಡಿವೋಷನಲ್ ಸಾಂಗ್ಸ್ ಅಂದ್ರೆ ಭಜನೆ ಇದೆ. ಎಲ್ಲರೂ ಗ್ರಾಮಸ್ಥರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ನಮಸ್ಕಾರ. ಜನಪ್ರತಿನಿಧಿಗಳು, ಸಚಿವರು, ಶಾಸಕರು ಬರೋ ನಿರೀಕ್ಷೆ ಇದೆಯಾ? ಖಂಡಿತವಾಗ್ಲೂ ಕೂಡ ಇಲ್ಲಿ ಅಕ್ಕಪಕ್ಕ ಇರೋ ನಮ್ಮ ಕ್ಷೇತ್ರದ ಅಭ್ಯರ್ಥಿಗಳು ಮತ್ತೆ ಶಾಸಕರು, ಮಾಜಿ ಮಂತ್ರಿಗಳು ಎಲ್ಲರೂ ಕೂಡ ಬರ್ತಾರೆ. ಮತ್ತೆ ಈ ಒಂದು ರೆನೋವೇಷನ್ ಆಗೋ ಟೈಮಲ್ಲಿ ಇಲ್ಲಿ ಒಂದು ನಮ್ಮ ಮಾಜಿ ಮಂತ್ರಿಗಳಾದಂತ ಎ ಕೃಷ್ಣಪ್ಪ ಅವರು ಅವಾಗ ಇದು ವರ್ತೂರು ಕ್ಷೇತ್ರ ಇತ್ತು, ಅವರು ಇದನ್ನ ಉದ್ಘಾಟನೆ ಮಾಡಿದ್ರು. ಇವತ್ತು ಅವರ ಮಗಳಾದ ಮಾಜಿ ಶಾಸಕರಾದ ಪೂರ್ಣಿಮಾ ಅವರು ಕೂಡ ಬರಕ್ಕೆ ಸಾಧ್ಯತೆ ಇದೆ. ಮುದ್ರಾ ಇಲಾಖೆಗೆ ಸೇರ್ಪಡಿಸುವ ನಿಟ್ಟಿನಲ್ಲಿ ಇದೆಯಾ ಸರ್? ಇನ್ನೂ ಅದ್ರ ಬಗ್ಗೆ ಯೋಚನೆ ಇಲ್ಲ. ಇನ್ನೂ ಡೆವಲಪ್ ಮಾಡಬೇಕು ಅಂತ ಇದೀವಿ. ಡೆವಲಪ್ ಆದ್ಮೇಲೆ ಅದ್ರ ನಿರ್ಧಾರ ತಗೊಳ್ಳಿ. ನೋಡಿ, ನಮ್ಮ ಹಿಂದೂ ಸಂಪ್ರದಾಯ ಹೇಗೆ ಅಂತಂದ್ರೆ ನಾವೆಲ್ಲರೂ ಕೂಡ ಯಾವ ಆಚರಣೆಗಳನ್ನು ಬಿಡದೆ ಪ್ರತಿ ಹಬ್ಬದಲ್ಲೂ ಕೂಡ ಸಂಪ್ರದಾಯವನ್ನು ಪಾಲಿಸ್ಕೊಂಡು ಬರ್ತಾ ಇದ್ದೇವೆ. ಇವತ್ತು ಬೈಪ್ನಹಳ್ಳಿಯಲ್ಲಿ ರಮೇಶ್ ಅವರು ನನಗೆ ಕಳೆದ 3 ದಿವಸದಿಂದ ಫೋನ್ ಮಾಡಿ ಅವರು ಮತ್ತೆ ನಮ್ಮ ತಂದೆ ಜೊತೆ ಮುಖಂಡರಾಗಿದ್ದಂಥ ನಾರಾಯಣ ಸಮಣ್ಣ ಅವರು, ಹಿರಿಯರು, ಇವರೆಲ್ಲ ಸೇರಿ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ರಾಮನ ದೇವಸ್ಥಾನಕ್ಕೆ ತಾವು ಬರಬೇಕು, ಇದು ನಿಮ್ಮ ತಂದೆ ಕಾಲದಲ್ಲಿ ನಿಮ್ಮ ತಂದೆಯವರ ಸಹಕಾರದಿಂದ ಆದಂಥ ದೇವಸ್ಥಾನ, ತಾವು ಬಂದು ಹೋಗಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಂಡಿದ್ರು. ಅದ್ರ ಪ್ರಯುಕ್ತ ಇವತ್ತಿಲ್ಲಿ ಬಂದಿದ್ದೇನೆ. ದೇವರ ಪೂಜೆ ಆಗಿದೆ. ಎಲ್ರಿಗೂ ಕೂಡ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳನ್ನ ಕೊಡ್ತೇನೆ. ರಾಮನ ಆದರ್ಶಗಳನ್ನು ನಾವು ಪಾಲಿಸುವಂಥ ಕೆಲಸವನ್ನು ನಾವು ಮಾಡೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಎಲ್ಲರಲ್ಲೂ ವಿನಂತಿ ಮಾಡ್ಕೊಳ್ತೇನೆ.